ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈದಾ ಯೂಸ್ ಮಾಡ್ದೇನೆ ರವೆನಲ್ಲಿ ಹೇಗೆ ಮನೆಯಲ್ಲೇ ಮೋಮೋಸ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಮೋಮೋಸ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಮೈದಾ ಯೂಸ್ ಮಾಡ್ದೇನೆ ರವೆನಲ್ಲಿ ಹೇಗೆ ಮೋಮೋಸ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ರವೆನ ತೊಗೊಂಡಿದ್ದೀನಿ. ಸಣ್ಣ ರವೆ ತೊಗೊಳ್ಳಿ, ಬೇಗನೆ ಇದು ಪೌಡರ್ ಆಗುತ್ತೆ. ದಪ್ಪದಾದರೆ ಸ್ವಲ್ಪ ತರ್ತರಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಣ್ಣ ರವೆನ ತೊಗೊಂಡ್ರೆ ಬೇಗನೆ ಫುಲ್ ಪೌಡ್ರ್ ಥರ ಆಗುತ್ತೆ. ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೌಡ್ರು ಮಾಡ್ಕೋಬೇಕು. ನೋಡಿ, ಇವಾಗ ರವೆನ ಸಣ್ಣದಾಗಿ ಫುಲ್ ಪೌಡ್ರ್ ಥರ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದನ್ನು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು 1-2 ಟೇಬಲ್ ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಡುಗೆಗೆ ಆ ಎಣ್ಣೆನೇ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟನ್ನ ಹಾಕ್ಕೊಂಡು ಕಲಿಸ್ಕೊತೀನಿ. ಇದು ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳು ಆದರೂ ಪರವಾಗಿಲ್ಲ, ರವೆ ಅಲ್ವಾ, ರವೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇಟ್ಟರೆ ಅದು ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಹಿಟ್ಟಂಗೆ ಕಲಿಸ್ಕೊಳ್ಳಿ. ಫುಲ್ ತೆಳು ಆಗೋದ್ರೆ ಆಮೇಲೆ ಲಟ್ಟಿಸೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸೇಮ್ ಚಪಾತಿ ಹಿಟ್ಟು ನಾವು ಹೇಗೆ ಕಲಿಸ್ತೀವೋ ಆ ಥರನೇ ಈ ಹಿಟ್ಟನ್ನು ಕೂಡ ಕಲಿಸ್ಕೊಂಡು 5 ಮಿನಿಟ್ಸು ಅದನ್ನು ಎತ್ತಿಟ್ಬಿಡ್ಬೇಕು. ಆಮೇಲೆ ಅದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ 10 to 15 ಮಿನಿಟ್ಸ್ ಹಾಗೇ ಬಿಟ್ಬಿಡೋದು. ಇವಾಗ ನೆಕ್ಸ್ಟು ಸ್ಟಫಿಂಗ್ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಪಿಂಗ್ ಮಿಷಿನಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕೋಸು, ಇದನ್ನು ಕೂಡ ಚಾಪಿಂಗ್ ಮಿಷಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದಪ್ಪ ಮೆಣಸಿನ್ಕಾಯಿ, ಇದನ್ನು ಕೂಡ ಅಷ್ಟೇ ಚಾಪ್ ಮಾಡಿದ್ದೀನಿ ಪೂರ್ತಿ. ಕ್ಯಾರೆಟು, ಇದನ್ನು ಅಷ್ಟೇ ಫುಲ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ಎಲ್ಲನೂ ಕೂಡ ತುರಿದು ಕೂಡ ಹಾಕ್ಬೋದು. ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಂದು ಪನ್ನೀರು, ಇದನ್ನು ಕೂಡ ಫುಲ್ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಚೆನ್ನಾಗಿರುತ್ತೆ, ವೆಜಿಟೇಬಲ್ಸ್ ಜೊತೆ ಪನ್ನೀರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನದ ಪುಡಿ, ಗರಂ ಮಸಾಲ ಪೌಡರು ಮತ್ತು ಪೆಪ್ಪರ್ ಪೌಡರು, ಇಷ್ಟು ಕೂಡ ಇಂಗ್ರೀಡಿಯೆಂಟ್ಸು ಸ್ಟಫಿಂಗಿಗೆ. ನೆಕ್ಸ್ಟು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೆಕ್ಸ್ಟ್ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನು ಎಣ್ಣೆನ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಇದು ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿ, ಇದೆಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಕೂಡ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಮೋಮೋಸಲ್ಲಿ ಬೇಯಿಸ್ಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕೆಲವರು ಫುಲ್ ಹಸಿತೆ ಮಿಕ್ಸ್ ಮಾಡಿಬಿಟ್ಟು ಸ್ಟೀಮಿಂಗಲ್ಲಿ ಬೇಯಿಸ್ಕೊಂಡು ತಿಂತಾರೆ, ಆ ಥರನೂ ಮಾಡ್ಬೋದು. ಬಟ್ ಚಿಕ್ಕ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಕೇಳ್ತಾರಲ್ವ, ಅದಕ್ಕೆ ಈ ಥರ ಇದ್ರ ಸ್ಮೆಲ್, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕೂಡ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ವೆಜ್ ಮೋಮೋಸ್ನ ಮಾಡೋದ್ರಿಂದ ಮನೆಯಲ್ಲೇ ಹೆಲ್ದಿಯಾಗಿ ಆರಾಮ್ಸೆ ಈಸಿಯಾಗಿ ಮಾಡ್ಬೋದು. ಏನು ಕಷ್ಟ ಇರಲ್ಲ. ಬಟ್ ಲೆಂತಿ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಪ್ರೊಸೀಜರು ತುಂಬ ಲೆಂತ್ ಇದೆ, ಬಟ್ ಮಾಡೋದಕ್ಕೇನು ಕಷ್ಟ ಅನಿಸಲ್ಲ. ಈ ಥರ ಮಾಡ್ಕೊಡೋದ್ರಿಂದ ವೆಜಿಟೇಬಲ್ಸ್ ಯಾರು ತಿನ್ನಲ್ವೋ ಅವರೆಲ್ಲ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕೂಡ ಈ ಥರ ಹುರ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೋಸು, ವೆಜಿಟೇಬಲ್ಸು ಇಷ್ಟೇ ಇದನ್ನೇ ಹಾಕಬೇಕು ಅನ್ನೋದೇನಿಲ್ಲ. ನಿಮಗೆ ಯಾವ್ದು ಇಷ್ಟಪಡ್ತೀರ ನೀವು ವೆಜಿಟೇಬಲ್ಸು ಅದೆಲ್ಲನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಮೋಮೋಸ್ನ ಚಿಕನ್ ಮೋಮೋಸ್ ಮಾಡ್ಬೋದು ಇದೇ ಥರನೇ, ಬಟ್ ಚಿಕನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದೇ ಥರ ಫ್ರೈ ಮಾಡಿಕೊಂಡು ಬರೀ ಚಿಕನ್ ಸ್ಟಫಿಂಗ್ ಮಾಡಿಕೊಂಡು ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬರೀ ಇಲ್ಲ ಅಂದರೆ ಪನ್ನೀರ್
ಮೋಮೋಸ್ ಮಾಡ್ಬೋದು. ಬರೀ ಪನ್ನೀರ್ ಮಾತ್ರ ಹಾಕಬೇಕು. ಅದಕ್ಕೆ ಮಾಮೂಲಿ ಪನ್ನೀರ್ನ ಮ್ಯಾಗ್ನೇಟ್ ಮಾಡಿ ಇಟ್ಕೋತೀವಲ್ಲ ಆ ಥರ ಮಾಡಿ ಪನ್ನೀರ್ನ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ಮೋಮೋಸ್ ಮಾಡ್ಕೋಬೋದು. ಆ ಥರನೂ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಚೀಸ್ ಮೋಮೋಸ್ ಅದನ್ನು ಕೂಡ ಮಾಡ್ಬೋದು. ನಾನು ಒಂದ್ಸಲಿನೂ ಟ್ರೈ ಮಾಡಿಲ್ಲ ಚೀಸ್ ಮೋಮೋಸು, ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಬೇಕು. ಟ್ರೈ ಮಾಡಿ ನೋಡಿ ಆಮೇಲೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪನ್ನೀರ್ ಹಾಕೋತಾ ಇದ್ದೀನಿ. ಪನ್ನೀರ್ನೇ ಬೇಕಾದರೆ ಸಪ್ರೇಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಕಾದ್ರೂ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಈ ಥರ ಜೊತೆಗೇ ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ಇರುತ್ತೆ, ಅದಕ್ಕೆ ಹಸಿ ತಿನ್ನೋಕ್ಕಾಗಲ್ಲ ಅಂತ ಅಂದರೆ ಸ್ವಲ್ಪ ಸಪ್ರೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕ್ಯಾಪ್ಸಿಕಮ್, ಕ್ಯಾರೆಟ್, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಎಲ್ಲ ತರಕಾರಿನೂ ಹಾಕಿರೋದ್ರಿಂದ ಸ್ಮೆಲ್ಲು ಕೂಡ ಘಮ ಘಮ ಅಂತಿದೆ. ಆ ತರಕಾರಿ ಫ್ಲೇವರೇ ಒಂಥರ ಚೆಂದ. ಎಲ್ಲ ತರಕಾರಿನೂ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಟೇಸ್ಟೇ ಒಂಥರ ಸೂಪರಾಗಿರುತ್ತೆ. ಇದು ಹಿಂಗೆ ಒಂದು 5 ನಿಮಿಷ ಫ್ರೈ ಆಗಲಿ. ಇವಾಗ ಅದು ಫ್ರೈ ಆಗೋಷ್ಟ್ರೊಳಗಡೆ ನಾವು ಇದಕ್ಕೆ ಬೇಕಾಗಿರುವಂತಹ ರೆಡ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ರೆಡ್ ಚಟ್ನಿ ಮಾಡೋದಕ್ಕೆ ನಾನು ಆಲ್ರೆಡಿ 5 to 10 ಮಿನಿಟ್ಸು ನೀರಲ್ಲಿ ರೆಡ್ ಚಿಲ್ಲಿನ ನೆನೆ ಹಾಕಿದ್ದೀನಿ. ಇದು ಗುಂಟೂರು ಮೆಣಸಿಕಾಯಿ ಮತ್ತು ನಾರ್ಮಲ್ ಖಾರಕ್ಕೆ ಹಾಕ್ತಾರಲ್ಲ ಆ ಮೆಣಸಿಕಾಯಿ ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ಕಲರ್ಗೆ ಮತ್ತು ಖಾರಕ್ಕೆ ಹಾಕುವಂಥ ಎರಡೂ ಕೂಡ ನೆನೆ ಹಾಕಿದೆ. ಒಂದು 10 ನಿಮಿಷ, ಒಂದು 14 ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇವಾಗ 2 ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ರೆಡ್ ಚಟ್ನಿನ ರುಬ್ಕೊಂಡಿದ್ವಿ ಅಲ್ವಾ, ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ. ಏನು ಹಾಕೋದು ಬೇಡ, ಇದನ್ನು ಸ್ವಲ್ಪ ಬಿಸಿ ಆಗೋ ಗಂಟ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ತಿಕ್ನೆಸ್ ಆಗಲಿ ಅಂತ. ಮತ್ತು ಹತ್ರದ್ದು ಟೊಮೊಟೊದು ಹಸಿ ಸ್ಮೆಲ್ ಹೋಗಲಿ ಅಂತ. ಇಲ್ಲ ಡೈರೆಕ್ಟಾಗಿ ಟೊಮೊಟೊ ಮೆಣಸಿಕಾಯಿ ಎಲ್ಲನೂ ಕೂಡ ಬೇಯಿಸ್ಕೊಂಡು ಆಮೇಲೆ ರುಬ್ಕೋಬೋದು. ಆವಾಗ ಈ ಥರ ಬೇಯಿಸೋ ಅವಶ್ಯಕತೆ ಇರಲ್ಲ. ಇಲ್ಲಾಂದರೆ ಎಲ್ಲನೂ ಹಾಕ್ಬಿಟ್ಟು ರುಬ್ಕೊಂಡಾದ್ಮೇಲೆ ಈ ಥರ ಒಂದು ಫ್ಯೂ ಸೆಕೆಂಡ್ಸು ಇದನ್ನು ಚೆನ್ನಾಗಿ ಹಿಂಗೆ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಒಂದು ಫ್ಯೂ ಸೆಕೆಂಡ್ಸ್ ಹಿಂಗೆ ಬೇಯಿಸ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇಷ್ಟು ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. ವೆಜಿಟೇಬಲ್ಸ್ ಎಲ್ಲನೂ ಕೂಡ ಹುರ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 1/4 ಚಿಟಿಕೆಯಷ್ಟು ಅರಿಶಿಣದ ಪೌಡರು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಅರಿಶಿಣದ ಪುಡಿನ, ಇಲ್ಲಾಂದರೆ ಬೇಡ. ಮತ್ತು ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ಚಿಕ್ಕ ಟೇಬಲ್ ಸ್ಪೂನ್ ಇದು. ಅದಕ್ಕೆ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ಮೇಯ್ನು ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಕೂಡ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಫ್ಯೂ ಸೆಕೆಂಡ್ಸು ಹಿಂಗೆ ಹುರ್ಕೊಳ್ಳೋದ. ಇದನ್ನು ಹಾಗೆಯೇ ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಇದು ಮಾಡಿಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಸ್ಟಫಿಂಗ್ ಏನಾರ ಮಿಕ್ಕೊಂಡ್ರೆ
ನೆಕ್ಸ್ಟ್ ಡೇಗೆ ಚಪಾತಿ ಮಾಡಿಕೊಂಡು ಆರಾಮ್ಸೆ ಸರ್ವ್ ಮಾಡ್ಬೋದು. ನೋಡಿ ಇಷ್ಟೇ ಇದು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನೆಕ್ಸ್ಟ್ ಇವಾಗ ಮೋಮೋಸ್ಗೆ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಕಲಸಿಟ್ಟಿದ್ವಲ್ಲ ರವೆ ಹಿಟ್ಟು, ಅದನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಯಾವ್ದಾರ ತೊಗೊಂಡು ಸಣ್ಣ ಉಂಡೆ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊತೀವಲ್ಲ ಆ ಥರ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಸ್ಟಫಿಂಗ್ನ 1 ಟೇಬಲ್ ಸ್ಪೂನು ಒತ್ತಿರುವಂಥ ಚಪಾತಿ ಮೇಲೆ ಹಾಕೋತಾ ಇದ್ದೀನಿ. ನಾವು ಸ್ಟಫಿಂಗ್ನ ಫುಲ್ಲು ನೀಟಾಗಿ ಅದು ಟೈಟ್ ಆಗಬೇಕು, ಅಷ್ಟು ಕೂಡ ಫಿಲ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಬರೀ ಇಟ್ಟಿಟ್ಟು ತಿಂದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಫಿಲ್ ಆಗುವಂಗೆ ನಾವು ಅದನ್ನು ಸ್ಟಫಿಂಗ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಈ ಥರ ಮೋಮೋಸ್ಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ಹಿಟ್ಟನ್ನು ಸೈಡ್ ಎಡ್ಜಸ್ ಇರುತ್ತಲ್ಲ ಅದನ್ನು ಅಂಟಿಸ್ಕೊತಾ ರೋಲ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ಮೋಮೋಸ್ನ ಮಾಡ್ಕೋಬೋದು, ಇಲ್ಲ ರೌಂಡ್ ಶೇಪಲ್ಲಾರು ಮಾಡ್ಕೋಬೋದು. ನಮಗೆ ಯಾವ್ದು ಈಸಿ ಅನಿಸುತ್ತೋ ಆ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದೇ ಥರ ಎಲ್ಲನೂ ಕೂಡ ರೆಡಿ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಮೋಮೋಸ್ನ ನಾವು ಸ್ಟೀಮರಲ್ಲಿ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಒಂದು ಬಟ್ಲಲ್ಲಿ ನೀರನ್ನು ಇಟ್ಟು ಅದ್ರ ಮೇಲ್ಗಡೆ ಸ್ಟೀಮಿಂಗ್ ಪಾತ್ರೆನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದಂಥ ಎಲ್ಲ ಮೋಮೋಸ್ನೂ ಕೂಡ 1 by 1 ಇಟ್ಕೋತಾ ಇದ್ದೀನಿ. ನಿಧಾನಕ್ಕೆ ಈ ಥರ ಸ್ವಲ್ಪ ದೂರನೇ ಇಟ್ಕೊಳ್ಳಿ. ಅದು ಬೇಯಬೇಕಾದ್ರೆ ಸ್ಟೀಮಿಂಗಲ್ಲಿ ಹತ್ತತ್ರ ಇಟ್ಬಿಟ್ರೆ ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ದೂರ ಇಟ್ಕೊಳ್ಳಿ. ಅಂಟ್ಕೊಬಿಟ್ರೆ ಎತ್ಕೋಬೇಕಾದ್ರೆ ಕಿತ್ತೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಈ ಥರ ದೂರ ಇಟ್ಕೊಂಡು 1 by 1 ಒಂದು 5 ಮಿನಿಟ್ಸು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮೋಮೋಸ್ ಎಲ್ಲನೂ ಕೂಡ ಸ್ಟೀಮರಲ್ಲಿ ಇಟ್ಕೊಂಡಾಗಿದೆ. ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ಮೋಮೋಸ್ ರೆಡಿ ಆಗುತ್ತೆ. ನೋಡಿ 5 ಮಿನಿಟ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಮೋಮೋಸು. ಫುಲ್ ಶೈನಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ, ಹಬೆನಲ್ಲಿ ಬೆಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಎಲ್ಲ ರೆಡಿ ಆಗಿದೆ, ತುಂಬ ಬಿಸಿಯಾಗಿದೆ. ನೆಕ್ಸ್ಟ್ ಇವಾಗ ಸರ್ವ್ ಮಾಡೋಣ. ಬಿಸಿ ಆದಂತಹ ಮನೆಯಲ್ಲೇ ಮಾಡಿರುವಂಥ ಮೋಮೋಸ್ ರೆಡಿಯಾಗಿದೆ. ಜೊತೆಗೆ ರೆಡ್ ಚಟ್ನಿ ಕೂಡ ರೆಡಿಯಾಗಿದೆ. ಈ ಖಾರದ ಚಟ್ನಿ ಜೊತೆ ಮೋಮೋಸ್ನ ಈ ಚಳಿ ಟೈಮಲ್ಲಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ತುಂಬ ಇಷ್ಟಪಡ್ತೀರಾ. ಥ್ಯಾಂಕ್ ಯು.